ಚಿಕ್ಕ ಮಂಜು ಎಂಬ 10 ವರ್ಷದ ಹುಡುಗ ಒಂದು ಸುಂದರವಾದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಹಳ್ಳಿಯ ಹತ್ತಿರ ಬೆಟ್ಟ, ನದಿ, ಹಸಿರು ಕಾಡುಗಳು, ಎಲ್ಲೆಡೆ ಪ್ರಕೃತಿ ತನ್ನ ಸೌಂದರ್ಯ ಹರಡಿಕೊಂಡಿತ್ತು. ಮಂಜು ತನ್ನ ತಾಯಿಯ ಜೊತೆ ಬದುಕುತ್ತಿದ್ದ. ಅವನ ತಂದೆ ಕೆಲ ವರ್ಷಗಳ ಹಿಂದೆ ಹೊರಟು ಹೋಗಿದ್ದರಿಂದ ತಾಯಿಯೇ ಅವನಿಗೆ ತಾಯಿ ತಂದೆ ಇಬ್ಬರೂ ಆಗಿದ್ದರು. ಮಂಜು ಬಹಳ ಪ್ರಾಮಾಣಿಕ, ಆದರೆ ಕೆಲವೊಮ್ಮೆ ಅವನಿಗೆ ಭಯ ಹೆಚ್ಚು. ಯಾವುದೇ ಹೊಸ ಕೆಲಸ ಬಂದರೂ ಅಮ್ಮ, ನನಗೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದ. ಅವನ ತಾಯಿ ಹೇಳುತ್ತಿದ್ದಳು, ಮಂಜು, ಸತ್ಯದ ಜೊತೆಗೆ ಧೈರ್ಯ ಇರಬೇಕು. ಸತ್ಯವಂತರು ಕೆಲವೊಮ್ಮೆ ಸೋಲುವಂತೆ ಕಾಣಬಹುದು, ಆದರೆ ಕೊನೆಗೆ ಅವರದ್ದೇ ಜಯ. ಆದರೆ ಮಂಜು ಆ ಮಾತನ್ನು ತಕ್ಷಣ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಭಾಗ 2. ಹಾರುವ ಕನಸು. ಮಂಜುಗೆ ಹಾರುವ ಹಕ್ಕಿಗಳ ಮೇಲೆ ತುಂಬ ಆಸಕ್ತಿಯಿತ್ತು. ಪ್ರತಿದಿನ ಸಂಜೆ ನದಿಯ ಹತ್ತಿರ ಕುಳಿತು ಹಕ್ಕಿಗಳನ್ನು ನೋಡುತ್ತಿದ್ದ. ಅವನು ತನ್ನ ತಾಯಿಗೆ ಹೇಳುತ್ತಿದ್ದ, ಅಮ್ಮ, ನಾನು ಹಕ್ಕಿಯಂತೆ ಹಾರಬೇಕು. ತಾಯಿ ನಗುತ್ತಾ ಹೇಳುತ್ತಿದ್ದಳು, ಹಾರುವುದು ಕನಸು, ಆದರೆ ಹಾರಲು ರೆಕ್ಕೆಗಳಷ್ಟೇ ಸಾಲದು, ಧೈರ್ಯವೂ ಬೇಕು. ಒಂದು ದಿನ ಮಂಜು ಪೇಪರ್ ತೆಗೆದುಕೊಂಡು ಒಂದು ಕಾಗದದ ಹಕ್ಕಿ ಮಾಡಿದ್ದ. ಅವನು ಅದಕ್ಕೆ ಕಣ್ಣು, ರೆಕ್ಕೆ, ಬಣ್ಣ ತುಂಬಿ ಹೇಳಿದ, ನೀನು ಹಾರಬೇಕು ನನ್ನ ಸ್ನೇಹಿತ. ಅದ್ಭುತವಾಗಿ ಕಾಗದದ ಹಕ್ಕಿ ನಿಧಾನವಾಗಿ ಗಾಳಿಯಲ್ಲಿ ಎದ್ದಿತು. ಮಂಜು ಆಶ್ಚರ್ಯದಿಂದ ಕಣ್ಣು ಬಿಚ್ಚಿದ. ಹೋ, ನನ್ನ ಹಕ್ಕಿ ಜೀವಂತವಾಯಿತೇ! ಆ ಹಕ್ಕಿಯು ಮಾತನಾಡಿತು, ಹೌದು ಮಂಜು, ನೀನು ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ನನ್ನನ್ನು ಮಾದಿದ್ದೆ, ಅದಕ್ಕೆ ನನಗೆ ಜೀವ ಬಂದಿತು. ಮಂಜು ಉಲ್ಲಾಸದಿಂದ ಹಾರಾಡಿದ. ಭಾಗ 3. ಕಾಡಿನ ಕರೆಯು. ಆ ಕಾಗದದ ಹಕ್ಕಿಯು ಹೇಳಿತು, ಮಂಜು, ನಾನು ನಿನ್ನ ಸ್ನೇಹಿತ ಪರಿಣಿ. ನನ್ನ ಕೆಲಸ ನಿನ್ನನ್ನು ಸತ್ಯ ಮತ್ತು ಧೈರ್ಯದ ಮಾರ್ಗದಲ್ಲಿ ನಡೆಯಲು ಕಲಿಸುವುದು, ಆದರೆ ನಿನ್ನನ್ನು ಪರೀಕ್ಷೆ ಎದುರು ನೋಡಬೇಕು. ಮಂಜು ಕುತೂಹಲದಿಂದ ಕೇಳಿದ, ಪರಿಣಿ, ಯಾವ ಪರೀಕ್ಷೆ? ಹಕ್ಕಿ ಹೇಳಿತು, ಈ ಕಾಡಿನಲ್ಲಿ ಒಂದು ಬಂಗಾರದ ಹೂವಿದೆ, ಅದನ್ನು ನಿಜವಾದ ಹೃದಯವಂತ ಮಾತ್ರ ಕಂಡುಕೊಳ್ಳಬಲ್ಲನು. ನೀನು ಹೋಗಿ ಅದನ್ನು ತಂದುಕೊಟ್ಟರೆ ನಿನಗೆ ಒಂದು ಅದ್ಭುತ ವರ ಸಿಗುತ್ತದೆ. ಮಂಜು ಸ್ವಲ್ಪ ಹೆದರಿದ. ನಾನು ಒಬ್ಬನೇ ಹೇಗೆ ಹೋಗಲಿ ಕಾಡಿಗೆ? ಪರಿಣಿ ಹೇಳಿತು, ಭಯಬೇಡ, ನಿನ್ನ ಧೈರ್ಯವೇ ನಿನ್ನ ಸಂಗಾತಿ. ಭಾಗ 4. ಪ್ರಯಾಣದ ಆರಂಭ. ಮಂಜು ತನ್ನ ತಾಯಿಗೆ ಎಲ್ಲವನ್ನೂ ಹೇಳಿ ಅನುಮತಿ ಕೇಳಿದ. ತಾಯಿ ಹೇಳಿದಳು, ಸತ್ಯದ ದಾರಿಯಲ್ಲೇ ನಡೆಯು, ಸುಳ್ಳು ಹೇಳಬೇಡ, ಇತರರಿಗೆ ಸಹಾಯ ಮಾಡು. ಹೀಗೆ ಮಂಜು ತನ್ನ ಕಾಗದದ ಹಕ್ಕಿಯ ಜೊತೆ ಪ್ರಯಾಣ ಆರಂಭಿಸಿದ. ಕಾಡಿನೊಳಗೆ ಅವನು ಹಲವು ಪ್ರಾಣಿಗಳನ್ನು ಕಂಡನು. ಹಾವು, ನರಿ, ಆನೆ, ಮಲಗಿದ ಹುಲಿ. ಅವನು ಎಲ್ಲರನ್ನೂ ಗೌರವದಿಂದ ಭಯವಿಲ್ಲದೆ ಎದುರಿಸಿದ. ಹುಲಿ ಮುಂದೆ ಬಂದು ನಿಧಾನವಾಗಿ ಹೇಳಿದ, ನಾನು ನಿನ್ನ ಪ್ರದೇಶ ದಾಟುತ್ತಿದ್ದೇನೆ, ದಯವಿಟ್ಟು ನನಗೆ ಅನುಮತಿ ಕೊಡು. ಹುಲಿ ಕಣ್ಣು ತೆರೆಯಿತು. ಅವನ ಧೈರ್ಯ ನೋಡಿ ಸಂತೋಷಪಟ್ಟಿತು. ಬಾಲಕ, ನೀನು ಸತ್ಯದ ಮಾತು ಮಾತನಾಡಿದಿ, ಹೋಗು, ನಿನಗೆ ಯಾವ ಹಾನಿಯೂ ಆಗದು. ಹೀಗೆ ಅವನ ಪ್ರಯಾಣ ಮುಂದುವರಿತು. ಭಾಗ 5. ನರಿ ಮತ್ತು ಬಂಗಾರದ ಹೂ. ಕಾಡಿನ ಮಧ್ಯದಲ್ಲಿ ಮಂಜು ಒಂದು ನರಿಯನ್ನು ಕಂಡನು. ನರಿ ಕುತಂತ್ರಿಯಾಗಿ ಹೇಳಿತು, ನೀನು ಬಂಗಾರದ ಹೂ ಹುಡುಕುತ್ತಿದ್ದೀಯಾ? ನನಗೆ ಗೊತ್ತಿದೆ ಅದು ಎಲ್ಲಿದೆ, ಆದರೆ ಮೊದಲು ನನ್ನೊಡನೆ ಬಾ. ಪರಿಣಿ ಹಕ್ಕಿ ಕಿವಿಗೆ ಹೇಳಿತು, ಎಚ್ಚರ ಮಂಜು, ನರಿ ಸುಳ್ಳು ಹೇಳುತ್ತದೆ. ಆದರೆ ಮಂಜು ದಯೆಯಿಂದ ನರಿಯೊಡನೆ ಹೋದನು. ನರಿ ಅವನನ್ನು ಒಂದು ಹಳೆಯ ಬಾವಿಯ ಹತ್ತಿರ ಕರೆದೊಯ್ದು ತಳ್ಳಲು ಪ್ರಯತ್ನಿಸಿತು. ಆ ಸಮಯದಲ್ಲಿ ಮಂಜು ಬಿದ್ದು ಹೋಗುವ ಮೊದಲು ತನ್ನ ಹಕ್ಕಿಯನ್ನು ಕರೆದ. ಪರಿಣಿ ಹಕ್ಕಿ ಹಾರಿಕೊಂಡು ಬಂದು ಅವನ ಕೈ ಹಿಡಿದು ಎಳೆತು. ನರಿ ಓಡಿಹೋಯಿತು. ಮಂಜು ಉಸಿರೆಳೆದ. ಸತ್ಯದ ಮಾರ್ಗ ಸುಲಭವಲ್ಲ, ಆದರೆ ಸುಳ್ಳಿನ ಬಲಗಿಳಿಯಬಾರದು ಎಂದು ಮನಸ್ಸಿನಲ್ಲಿ ಶಪಥ ಮಾಡಿಕೊಂಡ. ಭಾಗ 6. ಸತ್ಯದ ಬೆಳಕು. ಮಂಜು ಮುಂದುವರೆದ. ರಾತ್ರಿ ಕತ್ತಲಾಯಿತು. ಅವನು ದಾರಿ ತಪ್ಪಿದ. ಹಕ್ಕಿ ನಿಧಾನವಾಗಿ ಹೇಳಿತು, ನಿನ್ನ ಹೃದಯದಲ್ಲಿ ಬೆಳಕನ್ನು ಹುಡುಕು. ಮಂಜು ಕಣ್ಣು ಮುಚ್ಚಿ ಪ್ರಾರ್ಥಿಸಿದ. ಅವನ ಹೃದಯದಿಂದ ಚಿನ್ನದ ಬೆಳಕು ಹರಿದು ಬಂತು. ಆ ಬೆಳಕಿನಲ್ಲಿ ಒಂದು ಚಿಕ್ಕ ದಾರಿ ಕಾಣಿಸಿತು. ದಾರಿಯ ಅಂತ್ಯದಲ್ಲಿ
ಬಂಗಾರದ ಹೂವು ಅರಳಿತ್ತು. ಅವನು ಅದನ್ನು ಗೌರವದಿಂದ ತೆಗೆದುಕೊಂಡನು. ಅದೇ ಕ್ಷಣದಲ್ಲಿ ಕಾಡು ಪ್ರಕಾಶಮಾನವಾಯಿತು. ಹಕ್ಕಿ ನಗುತ್ತಾ ಹೇಳಿತು, ಮಂಜು, ನೀನು ಧೈರ್ಯ, ಸತ್ಯ, ಪ್ರಾಮಾಣಿಕತೆ ಮೂವನ್ನು ತೋರಿಸಿದೀಯ. ಇದು ನಿನ್ನ ಪರೀಕ್ಷೆಯ ಯಶಸ್ಸು. ಭಾಗ 7 ವರದಾನ. ಹಕ್ಕಿ ಮುಂದುವರಿಸಿ ಹೇಳಿತು, ಈ ಬಂಗಾರದ ಹೂವು ನಿನ್ನ ಹೃದಯದ ಶುದ್ಧತೆಯ ಪ್ರತೀಕ. ಇದರಿಂದ ನೀನು ಎಲ್ಲರಿಗೂ ಸಹಾಯ ಮಾಡಬಹುದು. ಮಂಜು ಹಳ್ಳಿಗೆ ಹಿಂದಿರುಗಿದ. ಅವನ ತಾಯಿ ಸಂತೋಷದಿಂದ ಅತ್ತಳು. ಹಳ್ಳಿಯ ಜನರು ಆಶ್ಚರ್ಯದಿಂದ ಬಂಗಾರದ ಹೂವು ನೋಡಿದರು. ಆ ಹೂವಿನಿಂದ ಒಂದು ವಿಶಿಷ್ಟ ಶಕ್ತಿ ಹರಿದಿತು. ಹಳ್ಳಿಯ ಬಿತ್ತನೆಗಳು ಹೆಚ್ಚು ಫಲ ಕೊಟ್ಟವು. ಜನರು ಸಂತೋಷದಿಂದ ಬದುಕಿದರು. ಮಂಜು ಹೇಳಿದ, ನಾನು ಯಾವುದನ್ನೂ ಕದ್ದಿಲ್ಲ, ಸತ್ಯದಿಂದ ಗಳಿಸಿದ್ದೇನೆ. ಜನರು ಅವನನ್ನು ಸತ್ಯಮಂಜು ಎಂದು ಕರೆದರು. ಭಾಗ 9 ಪರಿಣಿಯ ವಿದಾಯ. ಪರಿಣಿ ಹಕ್ಕಿ ನಿಧಾನವಾಗಿ ಮಂಜುವಿನ ಕೈಮೇಲೆ ಬಂದು ಕುಳಿತು. ನನ್ನ ಕೆಲಸ ಮುಗಿವಿದೆ. ನೀನೀಗ ನಿಜವಾದ ಧೈರ್ಯವಂತ ಮತ್ತು ಪ್ರಾಮಾಣಿಕ ಬಾಲಕನಾಗಿದ್ದೀಯ. ಹೀಗೆ ಹೇಳಿ ಹಕ್ಕಿ ಬೆಳಕಿನ ರೂಪದಲ್ಲಿ ಆಕಾಶಕ್ಕೆ ಹಾರಿಹೋಯಿತು. ಮಂಜು ನಗುತ್ತಾ ಹೇಳಿದ, ಧನ್ಯವಾದಗಳು ನನ್ನ ಸ್ನೇಹಿತ. ಪಾಠದ ಕಿರಣ. ಈ ಕಥೆ ನಮಗೆ ಕಲಿಸುವುದು: 1. ಪ್ರಾಮಾಣಿಕತೆ ಯಾವಾಗಲೂ ಜಯಿಸುತ್ತದೆ. 2. ಧೈರ್ಯವಿಲ್ಲದೆ ಜೀವನ ಬಲಹೀನ. 3. ಸತ್ಯದ ದಾರಿ ಕಷ್ಟವಾದರೂ ಫಲ ಸದಾ ಶ್ರೇಷ್ಠ. 4. ದಯ ಮತ್ತು ಸಹಾಯ ಇವು ಮಾನವನ ನಿಜವಾದ ಶಕ್ತಿ. ಅಂತ್ಯ. ಚಿಕ್ಕ ಮಂಜು ಮತ್ತು ಅದ್ಭುತ ಕಾಗದದ ಹಕ್ಕಿ. ಮಕ್ಕಳಿಗೆ ಸತ್ಯ, ಧೈರ್ಯ ಮತ್ತು ಪ್ರಾಮಾಣಿಕತೆಯ ಪಾಠ ಕಲಿಸುವ ಒಂದು ಮನಮುಟ್ಟುವ ಕಥೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.